ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಬಿಜೆಪಿ ಅವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಜನ, ಮೈತ್ರಿಯಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ನಮಗೆ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲವೂ ಇಲ್ಲ, ಯಾವುದೇ ತೊಂದರೆಯೂ ಇಲ್ಲ, ಬಿಜೆಪಿ ನಾಯಕರಿಗೆ ಇಲ್ಲಿನ ಜನ ತಕ್ಕ ಉತ್ತರ ಕೊಡ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಗೆದ್ದೇ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಸರ್ ಏನ್ ಪ್ರಯತ್ನ ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮತದಾರನ ಪುಸಲಾಯಿಸುವಂತ ಕೆಲಸ ಮಾಡಿದ್ರು ಕೂಡ ನಮ್ಮದೇ ಗೆಲುವು ಅನ್ನೋಂತಹ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಪ್ರಭಾವ ಮಾಡುತ್ತೆ, ಅದರ ಜೊತೆಗೆ ನಾವು ಒಳ್ಳೆ ಕೆಲಸವನ್ನ ಮಾಡಿದೀವಿ, ಹೀಗಾಗಿ ಮೈತ್ರಿ ಕೋಲಾರದಲ್ಲಿ ಯಾವ ರೀತಿಯ ಪರಿಣಾಮ ಬೀರೋದಿಲ್ಲ, ಗೆಲುವು ನಮ್ಮದೇ ಅನ್ನೋಂಥ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಫಸ್ಟ್ ಕ್ಲಾಸ್ ಗೆದ್ದೇ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಸರ್ ಏನ್ ಪ್ರಯತ್ನ ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮತದಾರನ ಪುಸಲಾಯಿಸುವಂತ ಕೆಲಸ ಮಾಡಿದ್ರು ಕೂಡ ನಮ್ಮದೇ ಗೆಲುವು ಅನ್ನೋಂತಹ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಪ್ರಭಾವ ಮಾಡುತ್ತೆ, ಅದರ ಜೊತೆಗೆ ನಾವು ಒಳ್ಳೆ ಕೆಲಸವನ್ನ ಮಾಡಿದೀವಿ, ಹೀಗಾಗಿ ಮೈತ್ರಿ ಕೋಲಾರದಲ್ಲಿ ಯಾವ ರೀತಿಯ ಪರಿಣಾಮ ಬೀರೋದಿಲ್ಲ, ಗೆಲುವು ನಮ್ಮದೇ ಅನ್ನೋಂಥ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ. ಮಂಡ್ಯ ಕ್ಲಿಯರ್ ಆಯಿತು, ಮತ್ತೊಂದು ಕಡೆ ಕೋಲಾರ ಕ್ಲಿಯರ್ ಆಯಿತು, ಆದರೆ ಹಾಸನದಲ್ಲಿ ಮಾತ್ರ ಇನ್ನೂ ಅಸಮಾಧಾನ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಅದನ್ನು ಕ್ಲಿಯರ್ ಮಾಡುವ ಸಲುವಾಗಿ ಹೈಕಮಾಂಡ್ ಕಸರತ್ತನ್ನು ನಡೆಸ್ತಾ ಇದೆ. ಬಿಕ್ಕಟ್ಟು ಶಮನಕ್ಕೆ ಮಧ್ಯಪ್ರವೇಶ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ಅವರು. ನಾಳೆ ಪ್ರಜ್ವಲ್ ರೇವಣ್ಣ, ಪ್ರೀತಮ್ ಗೌಡ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಧಾ ಮೋಹನ್ ದಾಸ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊನ್ನೆ ರ್ಯಾಲಿಯನ್ನು ಮಾಡಬೇಕಾದ್ರೆ ದೇವೇಗೌಡರು ಒಂದು ವಿಚಾರವನ್ನು ಹೇಳ್ತಾರೆ, ಇಲ್ಲಿ ಏನು ಸರಿ ಹೋಗ್ತಿಲ್ಲ, ಪ್ರೀತಮ್ ಗೌಡ ಅವರು ಬಂದಿಲ್ಲ, ಭರವಸೆ ಕೊಟ್ಟಿದ್ದಾರೆ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು ರೋಡ್ ಶೋ ಮಾಡುವ ಸಂದರ್ಭದಲ್ಲಿ. ಈಗ ರಾಧಾ ಮೋಹನ್ ದಾಸ್ ಅವರು ಭರವಸೆಯನ್ನು ಕೊಡಿದ್ರೆ ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತೇಳಿ. ನಮ್ಮ